ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದ್ರ ಅಂತ ಹೇಳಿ ತಿಳ್ಕೊಂತೀನಿ. ದೋಸ್ತರ ನೋಡ್ರಿ, ಆ ಇವತ್ತ ನಮ್ಮ ಫಾರ್ಮಿನೊಳಗೆ ಎಷ್ಟು ಮರಿಗಳು ಅದಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಒಂದು ಟಾನಿಕ್ ಅನ್ನ ತರಿಸಿದ್ದೆ ನಾನು. ನನಗೆ ಚಲೋ ಅನ್ಸೈತದ. ಈಗ ಟ್ರೆಂಡ್ ಒಳಗಿರುವಂತ ಟಾನಿಕ್ ಅದ. ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನೀವು ಬೇಕಾದ್ರೆ ತಗೋಬಹುದು, ಆನ್ಲೈನ್ ಸಿಗ್ತೈತಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ಕಾಶಿ ಮಾತಾಡಬಹುದು. ಈಗೇನು ನೋಡತ್ತೀರಿ ನೋಡ್ರಿ, ಇದು ಬಂದು ನಮ್ಮ ಶೆಡ್. ಈ ಶೆಡ್ ಒಳಗೆ ಎಷ್ಟು ಮರಿಗಳದಾವ ಅಂತೇಳಿ ನೋಡೋಣಂತ. ಫಸ್ಟ್ ನಿಮ್ಗೆ ಒಂದು ಟಾನಿಕ್ ಬಗ್ಗೆ ಹೇಳ್ಬಿಡ್ತೀನಿ. ನೋಡತ್ತಿರಲ್ಲ, ಇಲ್ಲೈತಲ್ರಿ ಇದು. ಇದೇ ಟಾನಿಕ್. ಅದು ಇದ್ರ ಹೆಸರು ಬಂದು ಫೈಟರ್ ಚಾಯ್ಸ್ ಅಂತೇಳಿ ಮಲ್ಟಿ ವಿಟಮಿನ್ ಟಾನಿಕ್ ಇದು. ಇದನ್ನ ಹಾಕೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ಮೇನ್ ಸ್ಪೆಷಲಿ ನೀವು ಸಿಂಗಲ್ ಆಗಿ 2-3 ಮರಿ ಏನು ಸಾಕ್ತಿರ್ತಾರಲ್ಲ ಅವ್ರಿಗೆ ಅಂತೇಳಿ ಮಾಡಿರೋದು ಇದು. ಅದ್ರ ಜೊತೆಗೆ ನಮ್ಮ ಬ್ಯಾಚ್ ಮರಿಗಳೇನಿರ್ತಾವ್ರಿ, ಇವಕ್ಕೆಲ್ಲ ಹಾಕಿದ್ರು ಕೂಡ ಭಾಳ ಒಳ್ಳೇದು. ಏನಪ್ಪ ಇದರಿಂದ ಆಗುವಂಥ ಕೆಲಸಗಳೇನಪ್ಪ ಅಂದ್ರೆ, ಫೀಡಿಂಗ್ ಜಾಸ್ತಿ ಮಾಡ್ತಾವೆ, ಹಸದು ಜಾಸ್ತಿ ಹಸಿವೆ ಆಗುತ್ತೆ. ಆಮೇಲೆ ಮರಿಗಳು ಶೈನಿಂಗ್ ಬರ್ತಾವೆ, ಮತ್ತು ಎಲಬು ಮೂಳೆಗಳೆಲ್ಲ ಗಟ್ಟಿ ಆಕ್ಕವ. ಒಂದು ಟಾನಿಕ್ ಬಗ್ಗೆ ಹೇಳಿದ್ರೆ ಬೆಸ್ಟ್ ಐತಿ. ಇದನ್ನ ನಾನು ಹಾಕ್ತೀನಿ. ಈಗ ಹಾಕಿ ನೋಡ್ಬೋದು. ಒಂದು ಮರಿಗಳಿಗೆ ನಾನು ನಾನು ಸಣ್ಣ ಮರಿ ಇರೋದ್ರಿಂದ 10 ಮೇಲೆ ಹಾಕಾಕತ್ತೀನಿ. ನಿಮ್ಗೇನಾದ್ರು ದೊಡ್ಡ ಮರಿ ಇದ್ದಪ್ಪ ಅಂತಂದ್ರೆ ನೀವು ಜಾಸ್ತಿನ ಹಾಕ್ಬೋದು. ನೋಡ್ಬೋದು, ಆಲ್ರೆಡಿ ನಾನು 35 ಮರಿಗೆ 350 ml ಅನ್ನ ತೊಗೊಂಡಿದ್ದೀನಿ. ನೋಡ್ರಿ, ಈ ಥರ ಹಾಕಾಕತ್ತೀನಿ. ದೋಸ್ತರು ನೋಡ್ರಿ, ಈಗ ಟಾನಿಕನ್ನ ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ನೋಡ್ರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಫುಲ್ ಇದಾಗ್ಬೇಕು. ನೋಡ್ಬೋದು, ಗೋಧಿ, ಗೊಂಜಾಳ, ಮೆಕ್ಕೆಜೋಳ ನಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಅಂದ್ರೆ ಮರಿಗಳಿಗೆ ಹೋಗುತ್ತೆ ಒಂದಕ್ಕೊಂದು ಎಷ್ಟು ರೀಚ್ ಆಗಬೇಕು ಅಷ್ಟು ರೀಚ್ ಆಗುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ. ನೋಡ್ಬೋದು, ಇವಾಗ ಇದು ಮಿಕ್ಸ್ ಆಗ್ಯದ. ಈಗ ಮರಿಗಳಿಗೆ ಹಾಕ್ತೀನಿ. ಈಗ ಇಲ್ಲಿರುವಂಥ ಮರಿಗಳು ಎಷ್ಟಪ್ಪ ಅಂತಂದ್ರೆ 35 ಅದಾವ್ರಿ, ಈ ಸೈಜಿನ ಮರಿ. ಆಮೇಲೆ ಈ ಕಡೆ ಏನದವಲ್ರಿ 27 ಅದಾವೆ. ಆಮೇಲೆ ಆ ಕಡೆ 29 ಅದಾವೆ. ಟೋಟಲ್ ಆಗಿ ಹೆಚ್ಚು ಕಡಿಮೆ ಒಂದಿಷ್ಟು ಹೊತ್ಮರಿಗಳದಾವು, ಒಂದಿಷ್ಟು ಹೆಣ್ಣು ಮರಿಗಳದಾವು. ಅಷ್ಟು ಲೆಕ್ಕ ಮಾಡಿ ಕಾಯಿಸಿ ನೋಡಿದ್ರೆ 160 ಚಿಲ್ಲರೆ ಮರಿಗಳು ಇವತ್ತು ನಮ್ಮ ಶೆಡ್ಡಿನೊಳಗೆ ಅದಾವು. ಈಗೇನಪ್ಪ ಅಂತಂದ್ರೆ, ಇವಾಗಂತೂ ಯಾವುದೂ ಮಾರಾಟ ಮಾಡೋಕೆ ಆಗಂಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಶ್ರಾವಣ ಇರೋದ್ರಿಂದ ಮಾರ್ಕೆಟ್ ಡೌನ್ ಇರ್ತೈತಿ. ಶ್ರಾವಣ ಮುಗಿದು ಒಂದು 10-20 ದಿನಕ್ಕೆ ಮಾರ್ಕೆಟ್ ಸ್ಟಾರ್ಟ್ ಆಕತಿ. ಅವಾಗ ಏನಾದರೂ ಸ್ವಲ್ಪ ಮಾರಾಟ ಮಾಡಬಹುದು. ಈ ಕಡೆ ನೋಡ್ಬೋದು, ಒಂದಿಷ್ಟು ಸೆಲೆಕ್ಷನ್ ಮರಿಗಳನ್ನು ಹಾಕಿದ್ದೇನೆ ರೀ. ಇದು ಜವಾರಿ ಮರಿ 1 2 3 4 5 6 ಇವು ಜವಾರಿ ಮರಿ ಅದು ನಾವು ಬೇಕಂತ ಸಾಕಿರೋದು. ಆಮೇಲೆ ಒಂದಿಷ್ಟು ಒಳ್ಳೆ ಸೈಜ್ ಒಳಗೆ ಇರುವಂಥ ಅಮ್ಮಿನಗಡ ಎಳಗ ಮರಿಗಳು ನಮ್ಮ ತಂದ ಲಾಟ್ ಏನು ತರ್ತೀವಲ್ರಿ ಅದ್ರೊಳಗಲ್ದು ಹಾಕಿವಿ. ಮತ್ತು ಒಂದಿಷ್ಟು ಆ ಕಡೆ ಹೆಣ್ಣು ಮರಿಗಳು ಅದಾವು. ಹೆಣ್ಣು ಮರಿಗಳು ಯಾಕಪ್ಪ ಅಂತಂದ್ರೆ ಬ್ರೀಡಿಂಗ್ ಪರ್ಪಸ್ ಮಾಡೀವಿ. ಒಟ್ಟು ಒಂದು 10 ಅದಾವು. ಅವು ಅಷ್ಟೇನು ಖರ್ಚೇನು ಬರಂಗಿಲ್ಲ ರೀ. ಅವಕ್ಕೆ ಬೆಸ್ಟ್ ಒಂದು ಸ್ವಲ್ಪ ದಿನ ನಾವು ಚೆನ್ನಾಗಿ ನೋಡ್ಕೊಂಡ್ವಪ್ಪ ಅಂತಂದ್ರೆ ಮರಿಗಳನ್ನು ಹಾಕ್ತಾವೆ. ಹೊರಗಡೆ ಮೇಯಿಸ್ಕೊಂಬಂದ್ರೆ ಮುಗಿದೋಯ್ತು. ಸ್ವಲ್ಪ ಬೆಳಿಗ್ಗೆ 1-2 ತಾಸು, ಸಂಜೆಗೆ 1-2 ತಾಸು ಹೊರಗಡೆ ಮೇಯಿಸ್ಬಿಟ್ರೆ ಇದು ಅಕ್ಕತಿ. ಈಗ 10 ಮರಿಗಳದಾವ ಅಷ್ಟ. ನೆಕ್ಸ್ಟ್ ಹಂಗೆ ಜಾಸ್ತಿ ಆದಂಗೆ ಆಮೇಲೆ
ಅವಕ್ಕೆ ಹಸಿಮೇವು ಹಾಕಿ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು. ಈ ರೀತಿಯಾಗಿ ಇವತ್ತಿನ ಈ ಒಂದು ವಿಡಿಯೋ ಐತಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಏನಾದ್ರು ಕಾಮೆಂಟ್ ಮಾಡಿರಿ.